ಇವತ್ತು 21ನೇ ದಿವಸ ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿಗಳ ದಾಳಿ ಮುಂದುವರೆದಿದೆ. ಇರಾನ್ ದಾಳಿಗೆ ಇಸ್ರೇಲ್ನಿಂದ ಪ್ರತ್ಯುತ್ತರವನ್ನ ನೀಡಲಾಗಿದೆ. ಇರಾನ್ನ ಟೆಹರಾನ್ನ ಹಲವೆಡೆ ಕ್ಷಿಪಣಿಗಳಿಂದ ದಾಳಿಯಾಗಿದೆ. ಮೂಲ ಸೌಕರ್ಯ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿದೆ. ಟೆಹರಾನ್ನ ಹಲವೆಡೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಇವತ್ತು 21ನೇ ದಿವಸ ಆ ಯುದ್ಧದ ಇಂಟೆನ್ಸಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಅರಬ್ ರಾಷ್ಟ್ರಗಳು ಈ ಯುದ್ಧವನ್ನ ನಿಲ್ಲಿಸುವಂತ ನಿಟ್ಟಲ್ಲಿ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇವೆ. ಇವಾಗ ನಾವು ಯುದ್ಧಕ್ಕೆ ಸಿದ್ಧ ಅನ್ನುವಂತ ಸಂದೇಶವನ್ನ ಸಾರ್ತಾ ಇವೆ. ಟೆಹರಾನ್ನ ಹಲವೆಡೆ ಇವತ್ತು ಸ್ಫೋಟದ ಸದ್ದು ಕೇಳಿಬಂದಿದೆ. ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಟೆಹರಾನ್ನ ಹಲವೆಡೆ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಇನ್ನು ಅನಿಲ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿದೆ ಇರಾನ್. ಹೈಫಾದಲ್ಲಿನ ಇಸ್ರೇಲ್ನ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದೆ. ಹೈಫಾ ಇಂಧನ ತೈಲ ಘಟಕದ ಮೇಲೆ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದೆ. ಪರಿಣಾಮ ಹೊತ್ತಿ ಉರಿತಾ ಇವೆ ಇಸ್ರೇಲ್ನ ಹೈಫಾ ತೈಲ ಘಟಕ. ಅಮೆರಿಕಾನು ನಿನ್ನೆ ಈ ಬಗ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಮೂಲ ಸೌಕರ್ಯ ಅಥವಾ ತೈಲ ಘಟಕಗಳು ಇವು ನಮ್ಮ ಟಾರ್ಗೆಟ್ ಆಗಬಾರದು ಅಂತ ಹೇಳಿ ಇಸ್ರೇಲ್ಗೂ ಕಿವಿ ಮಾತು ಹೇಳಿತ್ತು, ಇರಾನ್ಗೂ ಹೇಳಿತ್ತು. ಅದಾಗಿಯೂ ಕೂಡ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮೂಲ ಸೌಕರ್ಯಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೈಫಾದಲ್ಲಿನ ಇಸ್ರೇಲ್ನ ತೈಲ ಘಟಕಗಳ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದೆ. ಪರಿಣಾಮ ಅದು ಹೊತ್ತಿ ಉರಿತಾ ಇದೆ. ಇಸ್ರೇಲ್ನ ತೈಲ ಘಟಕಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಹೈಫಾ ಇಂಧನ ತೈಲ ಘಟಕದ ಮೇಲೆ ದಾಳಿ ಆಗಿದೆ. ತನ್ನ ನೆರೆ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಕೆಂಡ ಕಾರ್ತಾ ಇದೆ. ಯಾರು ನಮ್ಮ ಸಹಾಯಕ್ಕೆ ಬಂದಿಲ್ಲ ಅಂತೇಳಿ ಮತ್ತೆ ಅಸ್ಥಿರಗೊಳಿಸುವಂತ ಪ್ರಯತ್ನ ಏನಿದೆ ಅದು ಇವತ್ತಿಗೂ ಮುಂದುವರೆದಿದೆ. ಪರಿಣಾಮ ಕುವೈತ್ ಮೇಲೂ ಕೂಡ ಇರಾನ್ ಘೋರ ರೀತಿಯಲ್ಲಿ ದಾಳಿಯನ್ನ ಮಾಡಿದೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಭಯಾನಕ ಅಟ್ಯಾಕ್ ಅನ್ನ ಮಾಡಿದೆ. ಮಿನಾ ಅಬ್ದುಲ್ಲಾ ಸಂಸ್ಕರಣಾಗಾರದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ದಾಳಿಗೆ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿತಾ ಇದೆ. ಇರಾನ್ ದಾಳಿಗೆ ತೈಲ ಘಟಕ ಹೊತ್ತಿ ಉರಿತಾ ಇದೆ. ಕುವೈತ್ ಮೇಲೂ ಕೂಡ ಇರಾನ್ ಘೋರ ದಾಳಿಯನ್ನ ಮಾಡಿದೆ. ತೈಲ ಸಂಸ್ಕರಣಾ ಘಟಕದ ಮೇಲೆ ಈ ದಾಳಿ ಆಗಿದೆ. ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿಯುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಯುದ್ಧ ಪೀಡಿತ ಇರಾನ್ನಲ್ಲಿ 178 ಜನರನ್ನ ಬಂಧಿಸಲಾಗಿದೆ. ಯುಎಸ್ ಇಸ್ರೇಲ್ ಪರ ಗೂಢಚರ್ಯ ಆರೋಪದ ಹಿನ್ನೆಲೆಯಲ್ಲಿ ಇವರ ಬಂಧನ ಆಗಿದೆ. ಇದುವರೆಗೂ 178 ಜನರನ್ನ ಇರಾನ್ ಬಂಧಿಸಿದೆ. 178 ಜನರನ್ನ ಬಂಧಿಸಿರೋ ಬಗ್ಗೆ ಐಆರ್ಜಿಸಿ ಮಾಹಿತಿಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲು ನಮ್ಮ ಪ್ರತೀಕಾರ ಮುಂದುವರಿಯುತ್ತೆ ಅಂತೆಲ್ಲ ಇರಾನ್ ಹೇಳಿತ್ತು. ಬಟ್ ಅಲ್ಲಿ ಇದ್ಕೊಂಡೆ ಯುಎಸ್ಗೆ ಮತ್ತೆ ಇಸ್ರೇಲ್ಗೆ ಮಾಹಿತಿ ಕೊಡ್ತಾ ಇದ್ದ, ಗೂಢಚರ್ಯೆ ಮಾಡ್ತಾ ಇದ್ದಂತ 178 ಜನರನ್ನ ಇರಾನ್ ಬಂಧಿಸಿದೆ. ಅಲ್ಲೇ ಇದ್ಕೊಂಡು ಶತ್ರು ರಾಷ್ಟ್ರಗಳಿಗೆ ಮಾಹಿತಿ ಕೊಡ್ತಾ ಇದ್ದವರನ್ನ ಬಂಧಿಸಲಾಗಿದೆ. ಅದರಲ್ಲಿ 178 ಜನ ಈ ರೀತಿ ಮೆಸೇಜ್ ಅನ್ನ ಯುಎಸ್ಗೆ ಮತ್ತೆ ಇಸ್ರೇಲಿಗೆ ಕೊಡ್ತಾ ಇದ್ರು ಇರಾನ್ನಿಂದ ಅಂತೇಳಿ ಆರೋಪ ಇದೆ. ಇನ್ನು ದುಬೈ ಹಾಗೇನೆ ಅಬುಧಾಬಿ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ಕ್ಷಿಪಣಿ ಡ್ರೋನ್ಗಳ ಮುಖೇನ ದಾಳಿ ಮಾಡಲಾಗ್ತಿತ್ತು. ಇದಕ್ಕೆ ಪ್ರತಿ ದಾಳಿಯನ್ನು ಕೂಡ ಮಾಡಲಾಗಿದೆ. ಇರಾನ್ ಕ್ಷಿಪಣಿಗಳನ್ನ ಯುಎಸ್ ಹೊಡೆದು ಉರುಳಿಸ್ತಾ ಇದೆ. ದುಬೈ ಅಬುಧಾಬಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ರಿಯವಾಗಿದೆ. ದುಬೈ ಅಬುಧಾಬಿ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಈ ಸಂದರ್ಭದಲ್ಲಿ ಇರಾನ್ ಕಡೆಯಿಂದ ಬಂದಂತ ಕ್ಷಿಪಣಿ ಡ್ರೋನ್ಗಳ ಮೇಲೆ ಪ್ರತಿ ದಾಳಿಯಾಗಿದೆ. ಯುಎಸ್ ಇಂದ ಪ್ರತಿ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಕ್ಷಿಪಣಿಗಳನ್ನ ಯುಎಸ್ ಹೊಡೆದುರುಳಿಸ್ತಾ ಇದೆ. ದುಬೈ ಮತ್ತೆ ಅಬುಧಾಬಿ ಮೇಲೆ ಇರಾನ್ ದಾಳಿ ಮಾಡಿರುವಂತಹ ದೃಶ್ಯಗಳು. ಬಟ್ ಯುಎಸ್ಎ ಪಡೆ ಕೂಡ ಇಲ್ಲಿ ಅಲರ್ಟ್ ಆಗಿದೆ. ದುಬೈ ಅಬುಧಾಬಿ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ಅಟ್ಯಾಕ್ ಮಾಡ್ತಾ ಇದ್ದಂತೆ ಆ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ. ಇನ್ನು ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ತೈಲಕ್ಕೆ ಜಾಗತಿಕವಾಗಿ ಬಿಕ್ಕಟ್ಟು ಏರ್ಪಡುತ್ತಾ ಭವಿಷ್ಯದಲ್ಲಿ ಅಂತ ಹೇಳಿ ಆತಂಕ ಇದೆ. ಯುದ್ಧ ಹಿಂಗೆ ಮುಂದುವರೆದ್ರೆ ಹರ್ಮುಜ್ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಏನ್ ದಾಳಿ ಆಗ್ತಿದೆ ಅದಕ್ಕೂ ಕೂಡ ತೀವ್ರ ರೀತಿಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹರ್ಮುಜ್ ಜಲಸಂಧಿಗೆ ಓಪನ್ ಮಾಡೋದಕ್ಕೆ ಈಗ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹರ್ಮುಜ್ ಮಾರ್ಗವನ್ನ ಕೂಡಲೇ ಸ್ಥಿರಗೊಳಿಸಬೇಕು. ಇರಾನ್ ತನ್ನ ಯುದ್ಧ ನೌಕೆಗಳನ್ನ ಹಿಂಪಡಿಬೇಕು. ಒಂದ್ ವೇಳೆ ಇರಾನ್ ಸುಮ್ಮನಾಗದೇ ಇದ್ರೆ ನಾವು ಎಲ್ಲದಕ್ಕೂ ರೆಡಿ, ಯುದ್ಧ ಮಾಡೋಕ್ಕೂ ರೆಡಿ ಅಂತ ಹೇಳಿ ಯುರೋಪ್ ರಾಷ್ಟ್ರಗಳಿಂದ ಜಂಟಿ ಹೇಳಿಕೆ ಬಿಡುಗಡೆಯಾಗಿದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಯುಕೆ, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ಸೇರಿದಂತೆ ಹಲವಾರು ಯುರೋಪಿಯನ್ ರಾಷ್ಟ್ರಗಳು ಜಂಟಿ ಹೇಳಿಕೆಗಳನ್ನ ಬಿಡುಗಡೆ ಮಾಡಿವೆ. ಒಂದ್ ವೇಳೆ ಹರ್ಮುಜ್ನಲ್ಲಿ ಈಗೇನ್ ದಿಗ್ಬಂಧನ ಹಾಕೊಂಡು ಕೂತಿದೆ ಇರಾನ್,
ಇದನ್ನ ಬಿಡ್ಲಿಲ್ಲ ಅಂತಂದ್ರೆ, ಆ ದಿಗ್ಬಂಧನ ತೆರವು ಮಾಡಲಿಲ್ಲ ಅಂತಂದ್ರೆ ಮುಂದೆ ಯಾವ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಬೇಕಾಗುತ್ತೆ. ಅದು ಯುದ್ಧ ಆದ್ರೂ ಸರಿ, ನಾವು ಅದಕ್ಕೂ ರೆಡಿ ಇದ್ದೀವಿ ಅಂತೇಳಿ ಈಗ ಯುರೋಪಿಯನ್ ಕಂಟ್ರೀಸ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇರಾನ್ಗೆ. ಇನ್ನೊಂದ್ ಕಡೆ ಹರ್ಮೂಜ್ ಅನ್ನ ತನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಅಮೆರಿಕ ಕೂಡ ಹರಸಾಹಸ ಪಡ್ತಾ ಇದೆ. ಆದ್ರೆ ಅದು ಸಾಧ್ಯವಾಗ್ತಿಲ್ಲ. ಇರಾನ್ ಒಂದು ಸ್ಟ್ರಾಂಗ್ ಹೋಲ್ಡ್ ಅನ್ನ ಅಲ್ಲಿ ಇಟ್ಟಿದೆ. ಇನ್ನೊಂದ್ ಕಡೆ ಯುರೋಪಿಯನ್ ರಾಷ್ಟ್ರಗಳು ಕೆಂಡ ಕಾರ್ತಾ ಇವೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ತೈಲಕ್ಕೆ ಅಭಾವ ಉಂಟಾಗಿದೆ. ವಿಯೆಟ್ನಾಂನಲ್ಲಿ ಪೆಟ್ರೋಲ್ ಬೆಲೆ ರಾತ್ರೋರಾತ್ರಿ ಏರಿಕೆ ಮಾಡಲಾಗಿದೆ. ತೈಲ ಮತ್ತು ಗ್ಯಾಸ್ ಅಭಾವದಿಂದ ಬೆಲೆಯನ್ನ ಅನಿವಾರ್ಯವಾಗಿ ಅಲ್ಲಿನ ಸರ್ಕಾರ ಏರಿಕೆ ಮಾಡಿದೆ. ಸುಮಾರು 20% ಪೆಟ್ರೋಲ್ ದರವನ್ನ ವಿಯೆಟ್ನಾಂ ಸರ್ಕಾರ ಹೆಚ್ಚು ಮಾಡಿದೆ. ಹೀಗೆ ಯುದ್ಧ ಮುಂದುವರೆದರೆ ಜಾಗತಿಕವಾಗಿ ತೈಲದ ಅಭಾವ ಉಂಟಾಗುತ್ತೆ ಅಂತ ಹೇಳಿ ಈಗ ಲೆಕ್ಕಾಚಾರಗಳು, ವಿಶ್ಲೇಷಣೆಗಳ ಮಧ್ಯದಲ್ಲಿ ವಿಯೆಟ್ನಾಂನಲ್ಲಿ ಅದಾಗಿದೆ. ತೈಲ ಮತ್ತು ಗ್ಯಾಸ್ ಅಭಾವದಿಂದ ಸರ್ಕಾರ ಅನಿವಾರ್ಯವಾಗಿ ಅಲ್ಲಿನ ದರವನ್ನ ಹೆಚ್ಚು ಮಾಡಿದೆ. 20% ದರವನ್ನ ಹೆಚ್ಚು ಮಾಡಿದೆ ವಿಯೆಟ್ನಾಂ ಸರ್ಕಾರ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮ ಜಾಗತಿಕವಾಗಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಇವತ್ತು 21ನೇ ದಿವಸ ಯುದ್ಧ ಇವತ್ತು ಕಂಟಿನ್ಯೂ ಆಗಿದೆ. ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರಾನ್ ಮತ್ತೆ ದಾಳಿಯನ್ನ ಹೆಂಗ್ ಮುಂದುವರೆಸಿದೆ, ಅದಕ್ಕೆ ಪ್ರತಿರೋಧ ಯಾವ ತರ ಒಡ್ಡಲಾಗ್ತಾ ಇದೆ, ಮತ್ತೆ ವಿಯೆಟ್ನಾಂನಲ್ಲಿ ಏನಾಗ್ತಾ ಇದೆ ಗುಡಿ? ಶರ್ಮಿತಾ, ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಈ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಕೇವಲ ವಿಯೆಟ್ನಾಂ ಒಂದೇ ಅಲ್ಲ, ಬಹುತೇಕವಾಗಿ ಎಲ್ಲ ರಾಷ್ಟ್ರಗಳ ಮೇಲೆ ಕೂಡ ಅತ್ಯಂತ ಭೀಕರವಾದಂತಹ ಪರಿಣಾಮವನ್ನ ಇದು ಬೀರುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ನೆತಾನ್ಯಾಹು ಇರ್ಬೋದು, ಇರಾನ್ ಕೂಡ ನಿನ್ನೆ ಹೇಳಿಕೆಯನ್ನ ಕೊಟ್ಟಿತ್ತು, ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಗ್ಯಾಸ್ ಅಥವಾ ಪೆಟ್ರೋಲಿಯಂ ಸಂಸ್ಕರಣಾ ಘಟಕವನ್ನ ಟಾರ್ಗೆಟ್ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಮಾತನಾಡ್ತಾ ಇರೋರು ಯಾರು, ಅಲ್ಲಿ ಆಕ್ಟ್ ಮಾಡ್ತಾ ಇರೋರು ಯಾರು, ಒಂದಕ್ಕೊಂದು ಸಂಬಂಧವೇ ಇಲ್ಲದ ರೀತಿಯಾದಂತಹ ಆ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಈ ಯುದ್ಧದ ಪರಿಸ್ಥಿತಿಯಲ್ಲಿ. ಒಂದು ಕಡೆಯಿಂದ ನೋಡ್ತಾ ಇದ್ರೆ ಇರಾನ್ ಮೊನ್ನೆ ತಾನೇ ಕತಾರ್ನ ವಿಶ್ವದ ಅತಿ ದೊಡ್ಡ LPG ಘಟಕದ ಮೇಲೆ ದಾಳಿಯನ್ನ ಮಾಡುತ್ತೆ, ಈಗ ಹೈಫಾದ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಇನ್ನೊಂದು ಕಡೆಯಿಂದ ಇಸ್ರೇಲ್ ಕೂಡ ಅಷ್ಟೇ ದೊಡ್ಡ ಮಟ್ಟದ ದಾಳಿಯನ್ನ ಇರಾನ್ ಮೇಲೆ ಸಂಘಟಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ರಾಷ್ಟ್ರಗಳಿಗೆ ಯಾರ ಬಳಿಯಲ್ಲಿ ಸ್ಟ್ರಾಟಜಿಕ್ ಆಯಿಲ್ ಹೋಲ್ಡರ್ ಇರೋದಿಲ್ವೋ ಅಥವಾ ಆಯಿಲ್ ಟ್ಯಾಂಕ್ಸ್ ಇರೋದಿಲ್ಲ, ಅಂತವರೆಗಂತೂ ಇಲ್ಲಿ ಬದುಕು ದುಸ್ತರವಾಗ್ತಾ ಇದೆ. ಅದರ ಪರಿಣಾಮವನ್ನೇ ನಾವು ನೋಡ್ತಾ ಇದೀವಿ. ಕೇವಲ ನೋಡಿ, ವಿಯೆಟ್ನಾಂ ಅಲ್ಲಿ ಇವತ್ತು 20% ಒಂದು ತೈಲ ಬೆಲೆ ಏರಿಕೆ ಆಗೋದ್ರ ಜೊತೆಯಲ್ಲಿ ಅದರಿಂದ ಚೈನಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ, ಆಸ್ಟ್ರೇಲಿಯಾ ಎಲ್ಲಾ ರಾಷ್ಟ್ರಗಳು ಕೂಡ ತೈಲ ಬೆಲೆಯಲ್ಲಿ ಗಣನೀಯವಾದಂತಹ ಏರಿಕೆ ಆಗೋದನ್ನ ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಇದೇ ಕಾರಣದಿಂದಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಷ್ಟೇ ನಾವು ಗಮನಿಸ್ತಾ ಇದ್ದೀವಿ, ಯಾವುದು ವೆಸ್ಟ್ ಏಷ್ಯಾದ ರಾಷ್ಟ್ರಗಳೇನಿದಾವೆ, ಪ್ರಮುಖವಾಗಿ ಕತಾರ್, ಓಮನ್, ಜೋರ್ಡಾನ್ ಜೊತೆಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಫ್ರಾನ್ಸ್ ಜೊತೆಯಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಮತ್ತು ಸ್ಪಷ್ಟ ಪದಗಳಲ್ಲಿ ಈ ಆಯಿಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ಮೇಲೆ ದಾಳಿಯನ್ನ ಖಂಡಿಸಿದ್ದಾರೆ ಕೂಡ. ಅಂದ್ರೆ ಈ ದಾಳಿಯನ್ನ ನಿಲ್ಲಿಸಲೇಬೇಕು ಮತ್ತು ಈ ಎಲ್ಲಿ ಮಾತುಕತೆಯನ್ನ ಮತ್ತು ಡಿಪ್ಲೊಮಸಿಯನ್ನ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಇರಾನ್ಗೆ ಒಂದಕ್ಕಿಂತ ದ್ವಂದ್ವವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಶರ್ಮಿತಾ. ಇರಾನ್ ನಾವು ಪರಿಸ್ಥಿತಿಯಲ್ಲಿ ನಿಂತು ನೋಡಿದ್ರೆ ಅಥವಾ ಇರಾನ್ನ ದೃಷ್ಟಿಯಲ್ಲಿ ಗಮನಿಸೋದಾದ್ರೆ ಸುಮಾರು 50 ವರ್ಷಗಳ ಹಿಂದೆ ಹೋಗ್ಬಿಟ್ಟಿದೆ ಇರಾನಿಗೆ ಆಲ್ರೆಡಿ. ಅವರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲ್ಲ, ಅವರ ಮೂಲಭೂತ ಸೌಕರ್ಯ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ತೈಲ ಸಂಸ್ಕರಣಾ ಘಟಕಗಳಿರ್ಬೋದು, ಗ್ಯಾಸ್ ಸ್ಟೇಷನ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಈಗ ದಾಳಿಗೆ ಒಳಗಾಗಿದ್ದಾವೆ. ಮತ್ತು ಇನ್ಫ್ಯಾಕ್ಟ್ ಅಲ್ಲಿರುವಂತ ಉನ್ನತ ಮಟ್ಟದ ನಾಯಕರು ಕೂಡ ಈಗ ಯಾರೂ ಇಲ್ಲ ಅಲ್ಲಿ. IRG ಈಗ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ನಲ್ಲಿ ಇರ್ತಕ್ಕಂಥ ಕಮಾಂಡರ್ಸ್ ಇರ್ಬೋದು ಅಥವಾ ಅಲ್ಲಿ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಇರ್ಬೋದು, ಖಮೇನಿ ಇರ್ಬೋದು, ಜೂನಿಯರ್ ಖಮೇನಿ ಇರ್ಬೋದು, ಯಾರೂ ಕೂಡ ಇವತ್ತು ಸ್ಪಷ್ಟವಾದಂತಹ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ ಮತ್ತು ಬಹುತೇಕವಾಗಿ ಬದುಕಿಲ್ಲ ಕೂಡ. ಆ ಇಡೀ ಮಿಲಿಟರಿ ಲೀಡರ್ಶಿಪ್ ಮತ್ತು ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ ಈಗ ಹತ್ಯೆ ಮಾಡಲಾಗಿದೆ ಅಮೆರಿಕ ಮತ್ತು ಇಸ್ರೇಲ್ನಿಂದಾಗಿ. ಹೀಗಾಗಿ ಅಲ್ಲಿ ಯಾರ ಜೊತೆಯಲ್ಲಿ ಮಾತನಾಡಬೇಕು ಮತ್ತು ಯಾರು ಡಿಸಿಷನ್ ಮೇಕರ್ಸ್ ಇದ್ದಾರೆ ಅನ್ನೋದೇ ಇನ್ನೂ ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇಲ್ಲ. ನಾವು ನೋಡ್ತಾ ಇದೀವಿ ಈಗ ಆಲ್ರೆಡಿ CNG ಇರ್ಬೋದು, LPG ಇರ್ಬೋದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಅದರಿಂದ ಸಮಸ್ಯೆಗಳಾಗ್ತಾ ಇದಾವೆ ಮತ್ತು ಎಲ್ಲೂ ಕೂಡ ಲಭ್ಯ ಆಗ್ತಾ ಇಲ್ಲ. ನಮ್ಮ ಬೆಂಗಳೂರಿನಲ್ಲೇ ನೋಡ್ತಾ ಇದೀವಿ, ಎಷ್ಟೋ ಹೋಟೆಲ್ಗಳು ಬಹುತೇಕವಾಗಿ ತಮ್ಮ ಇಡೀ ಮೆನುವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿದ್ದಾರೆ, ಬೇಗ ಕ್ಲೋಸ್ಗಳು ಮಾಡ್ತಾ ಇರ್ತಿದೆ. ಹಬ್ಬದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಬರ್ತಾ ಇತ್ತು. ಹೀಗಾಗಿ ಸಹಜವಾಗಿ ಮುಂದೇನು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇದರ ನಡುವೆ ಇನ್ನೊಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯದ ಸಂಬಂಧದಲ್ಲಿ ಏನಾದ್ರೂ ಬಿರುಕು ಮೂಡಿದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ತಾನೇ ಡೊನಾಲ್ಡ್ ಟ್ರಂಪ್ ನೇರವಾಗಿ ಇಸ್ರೇಲ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮೇಲೆ ಆರೋಪವನ್ನ ಮಾಡಿದ್ರು. ಈಗ ಇಸ್ರೇಲ್ ಅಮೆರಿಕದ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಆರೋಪ ಪ್ರತ್ಯಾರೋಪಗಳೇನೇ ಇರಲಿ, ಎರಡು ದೇಶಗಳು ಮತ್ತೆ ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಮಾಡಿದಂತ ಎಡವಟ್ಟು, ಅವರ ಒಂದು ಮಿಸ್ಕ್ಯಾಲ್ಕುಲೇಷನ್ಗೆ ಇಡೀ ಪ್ರಪಂಚ ಇವತ್ತು ಬೆಲೆ ತರುವಂತಹ ಹಂತ ಬರ್ತಾ ಇದೆ. ಹೀಗಾಗಿ ಭಾರತದ ಇವತ್ತು ತೆಗೆದುಕೊಂಡಿರುವಂತಹ ಇನಿಷಿಯೇಟಿವ್ ಅಲ್ಲಿ ಏನಾದ್ರು ವರ್ಕೌಟ್ ಆದ್ರೆ, ಒಂದು ಡೀಲ್ ಅಂತ ಆದ್ರೆ
ಖಂಡಿತವಾಗಿ ಶಾಂತಿ ನೆಲೆಸೋದಕ್ಕೆ ಕಾರಣ ಆಗ್ತಾ ಇದೆ. ಇಲ್ದಿದ್ರೆ ಪರಿಸ್ಥಿತಿಯನ್ನ ಊಹೆ ಕೂಡ ಮಾಡ್ಕೊಳ್ಳೋದಷ್ಟರ ಮಟ್ಟಿಗೆ ಬಿಗಡಾಯಿಸ್ತಾ ಹೋಗುತ್ತೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ? ಉಸ್ತುವಾರಿ ಮೀಟಿಂಗ್ ಯಾರಿಗೆ ಟಿಕೆಟ್ ಫಿಕ್ಸ್? ಶಾಮನೂರು ಕುಟುಂಬದಿಂದ ಒತ್ತಡ ತಂತ್ರನ? ಇದು ಮಿನಿ ಸಮರದ ಸುದ್ದಿ. ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ, ಕಗ್ಗಂಟಾಗೇ ಇದೆ. ಭಿನ್ನಮತದ ಆತಂಕ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಟಿಕೆಟ್ ಕಗ್ಗಂಟಾಗಿದೆ. ಟಿಕೆಟ್ ಘೋಷಣೆ ಮೊದಲೇ ನಾಮಪತ್ರ ಸಲ್ಲಿಕೆಗೆ ತಯಾರಿ ಆಗ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್. ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್ರಿಂದ ನಾಮಪತ್ರ ಸಲ್ಲಿಸಿ ಒತ್ತಡ ಹೇರುವಂತ ತಂತ್ರವನ್ನ ಶಾಮನೂರು ಫ್ಯಾಮಿಲಿ ಅನುಸರಿಸ್ತಿದ್ಯಾ ಅಂತೇಳಿ ಚರ್ಚೆಗಳಾಗ್ತಾ ಇದೆ. ಕೆಲ ಆಪ್ತರ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆಯನ್ನ ಸಮರ್ಥ್ ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಇವತ್ತು ಸಮರ್ಥ್ ಮಾಡ್ತಾರಂತೆ. ಅಂದ್ರೆ ಜ್ಯೋತಿಷ್ಯರ ಸಲಹೆ ಮೇರೆಗೆ ಇವತ್ತು ಸಮರ್ಥ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಸಮರ್ಥ್ಗೆ ಅಮೃತ ಸಿದ್ಧಿಯೋಗ ಇದೆ ಅಂತೇಳಿ ಜ್ಯೋತಿಷ್ಯರವರು ಹೇಳಿದಾರಂತೆ. 2 ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಸಮರ್ಥ್ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಪಕ್ಷದಿಂದ ಒಂದು ನಾಮಪತ್ರ ಸಲ್ಲಿಕೆ ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರಂತೆ. ತೀವ್ರ ಕುತೂಹಲ ಕೆರಳಿಸಿದೆ ಶಾಮನೂರು ಕುಟುಂಬದ ನಡೆ. ಒಂದು ಪಕ್ಷ ಟಿಕೆಟ್ ಕೊಡುತ್ತೆ ಅಂತೇಳಿ ಬಿ ಫಾರ್ಮ್ ಕೊಡುತ್ತೆ ಅಂತ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಸಿಗಲಿಲ್ಲ ಅಂತಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಕನ್ಫರ್ಮ್. ಹಾಗಾದ್ರೆ ಇನ್ನೊಂದ್ ಕಡೆ ಜ್ಯೋತಿಷ್ಯದವರ ಒಂದು ಮಾತಿನ ಮೇರೆಗೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಟ್ಟು 2 ರೀತಿಯಲ್ಲಿ ಅವ್ರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಕೆಲವು ಆಪ್ತರ ಜೊತೆ ತೆರಳಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಸಮರ್ಥ್ ಮಾಡ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ಈ ನಡೆ ಏನಿದೆ ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಆಲ್ರೆಡಿ ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಸಮರ್ಥ ಶುರು ಮಾಡಿದ್ರು. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ವಿಚಾರವಾಗಿ ನಾಯಕರು ಏನೇನು ಹೇಳಿದ್ದಾರೆ ಕೇಳೋಣ. ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 1 ಗಂಡು ಮಕ್ಕಳಿದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತೊಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶಾಮನೂರು ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಇಮಿಡಿಯೇಟ್ ಕೊಡ್ತಾ ಇಲ್ವ ನಾವು, ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸು ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅವರು ಕೂಡ ಸರ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊಡ್ಬೋದು ನೋಡ್ರಿ. ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಇದು ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನು. ಹಾಗೇನಿಲ್ಲ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆಯೋದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟನ್ನು ಹೈಕಮಾಂಡ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಇವತ್ತು 3 ಗಂಟೆಗೆ ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಪ್ರಮುಖರ ಸಭೆ ಇದೆ. ಆ ಸಭೆಯಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಚರ್ಚೆ ಮಾಡ್ತಾರೆ. ಕೆಪಿಸಿಸಿ ವರದಿನೂ ಒಂದು ರೆಡಿ ಇದೆ ಆಲ್ರೆಡಿ. ಈ ಮಧ್ಯದಲ್ಲಿ ಶಾಮನೂರು ಕುಟುಂಬದಿಂದ ಒತ್ತಡ ತಂತ್ರ ಯಾವ ತರ ನಡೀತಾ ಇದೆ ಟಿಕೆಟ್ಗೋಸ್ಕರ? ಶರ್ಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾರಿಗೆ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬ ತಮ್ಮ ಕುಟುಂಬಕ್ಕೆ ಕೊಡಬೇಕು, ಅದರಲ್ಲೂ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರ ಸಮರ್ಥ್ನಿಗೆ ಅವಕಾಶವನ್ನು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಈ ನಡುವೆ ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 2 ಸಭೆಯನ್ನು ಅವರು ಪ್ರಮುಖವಾಗಿ ಮಾಡಲಿಕ್ಕಿದ್ದಾರೆ. ಒಂದು ಸಿಎಂ ಮತ್ತು ಡಿಸಿಎಂ ಅವರ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಉಪಸ್ಥಿತರಿರ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ
ಹೇಳಲಾಗ್ತದೆ. ಜೊತೆಗೆ ಕೆಪಿಸಿಸಿಯಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿಯೂ ಕೂಡ ಪಕ್ಷದ ಪ್ರಮುಖರು ಭಾಗಿಯಾಗಿರ್ತಾರೆ. ಎರಡೂ ಕ್ಷೇತ್ರದ ಪ್ರಮುಖರು ನಾಯಕರೊಂದಿಗೆ ಅಲ್ಲಿ ಸಭೆಯನ್ನು ಮಾಡ್ತಾರೆ. ಉಸ್ತುವಾರಿಗಳು ಯಾರಿದ್ದಾರೆ ಆಯಾ ಜಿಲ್ಲೆ ಆಯಾ ಕ್ಷೇತ್ರದ ವ್ಯಾಪ್ತಿದು ಅಲ್ಲಿಯ ಸಚಿವರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಎರಡು ಸಭೆಗೂ ಮುನ್ನ ಈಗಾಗಲೇ ಶಾಮನೂರು ಕುಟುಂಬ ಒಂದು ಒತ್ತಡ ಹೇರುವಂತಹ ಒಂದು ತಂತ್ರಗಾರಿಕೆನ ಮಾಡಿದಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ. ಇಲ್ಲಿ ನಾವು ಗಮನಿಸಬೇಕು, ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರ ತೆರವಾಗಿತ್ತು. ಆ ಒಂದು ಕಾರಣಕ್ಕಾಗಿ ನಮಗೆ ಈ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಪಟ್ಟಣ ಹಿಡ್ತಾ ಇದ್ರು. ಈ ನಡುವೆ ಅಲ್ಲಿ ಅಲ್ಪಸಂಖ್ಯಾತರು ಕೂಡ ತಮಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಬೇಕು, 80,000ಕ್ಕೂ ಹೆಚ್ಚು ಮತದಾರರು ನಾವಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಅವರು ಒತ್ತಡಗಳನ್ನ ಹೇರ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಕೆಪಿಸಿಸಿ ಇದುವರೆಗೂ ಕೂಡ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಬಹಳ ಪ್ರಮುಖವಾಗಿರುವಂತಹ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದೆ. ಉಸ್ತುವಾರಿ ಸುರ್ಜೇವಾಲಾ ಅವರು ಆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿಯೇ ಸಭೆಗೂ ಮುಂಚಿತವಾಗಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಸಮರ್ಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಮೃತ ಸಿದ್ಧಿ ಯೋಗದ ಕಾಲಗಳಿಗೆಯಲ್ಲಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ನಮಗೆ ಟಿಕೆಟ್ ಅನ್ನು ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರುವಂಥ ತಂತ್ರಗಾರಿಕೆಯ ಇವು ಕೂಡ ಆಗಿದೆ. ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಮರ್ಥನಿಗೆ ಜ್ಯೋತಿಷ್ಯರು ಹೇಳಿರುವಂಥ ಪ್ರಕಾರ ಅಮೃತ ಸಿದ್ಧಿ ಯೋಗದಲ್ಲಿ ನೀವು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಅಲ್ಲಿ ಹೇಳಲಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಟಿಕೆಟ್ ಘೋಷಣೆಗೂ ಮುನ್ನ ಇಲ್ಲಿ ಅವರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇರುವಂಥದ್ದು ಒಂದು ಕಡೆ ಪಕ್ಷಕ್ಕೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಶಾಮನೂರು ಕುಟುಂಬ ಮಾಡ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗಿರುವಂಥದ್ದು. ನೋಡೋಣ ಇವತ್ತಿನ ಬೆಳವಣಿಗೆ ಏನ್ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಕಾರ್ತಿಕ್, ಈ ಕ್ಷಣದ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ. ಈ ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದ್ರು. ಸೊ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಶ್ರೀನಿವಾಸ್ ದಾಸಕರಿಯಪ್ಪ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12:15 ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಆ ಸಂದರ್ಭದಲ್ಲಿ ಆ ಟೈಮಿಂಗ್ ಅಲ್ಲಿ ಅವರು ನಾಮಪತ್ರ ಸಲ್ಲಿಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು 23ನೇ ತಾರೀಕು ಬೃಹತ್ ಮೆರವಣಿಗೆ ಮೂಲಕ ತೆರಳಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಇವತ್ತು ಸಾಂಕೇತಿಕವಾಗಿ ಈಗ ಸಮರ್ಥ ವಿಷಯವನ್ನು ಹೇಳ್ತಾ ಇದ್ವಲ್ಲ, ಅಂದ್ರೆ ಜ್ಯೋತಿಷ್ಯದವ್ರು ಹೇಳಿರೋ ಪ್ರಕಾರ ಇವತ್ತೊಂದು ಸುದಿನ ಅಂತೆ. ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಗೆಲುವು ತಮ್ಮದಾಗುತ್ತೆ, ವಿಜಯಲಕ್ಷ್ಮಿ ನಮಗೆ ಒಲಿತಾಳೆ ಅನ್ನೋ ಒಂದು ನಂಬಿಕೆಯೊಂದಿಗೆ ವಿಶ್ವಾಸದೊಂದಿಗೆ ನಾಮಪತ್ರ ಸಲ್ಲಿಕೆ ಭರಾಟೆ ನಡೀತಾ ಇದೆ. ಶಿವಮೊಗ್ಗದಲ್ಲಿ ನೀರಾನೆ ದಾಳಿಗೆ ಪಶು ವೈದ್ಯೆ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಕೊಡೋದಕ್ಕೆ ಹೋಗಿದ್ರು ವೈದ್ಯೆ ಸಮೀಕ್ಷಾ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಸಿಂಹಧಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಬೆಂಗಳೂರಿನ ಬನ್ನೇರುಘಟ್ಟ ಮೂಲದ ಸಮೀಕ್ಷಾ ರೆಡ್ಡಿ ನೀರಾನೆಯ ತಾಪಮಾನ ಪರೀಕ್ಷೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅದು ದಾಳಿ ಮಾಡಿದೆ. ತಕ್ಷಣವೇ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೃತಪಟ್ಟಿದ್ದಾರೆ. ಕರುಳು ಹಾಗೆಯೇ ಮತ್ತಿತರ ಭಾಗಕ್ಕೆ ತೀವ್ರ ರೀತಿಯಲ್ಲಿ ಪೆಟ್ಟಾಗಿತ್ತು. ಹಾಗಾಗಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಫೆಬ್ರವರಿಯಲ್ಲಿ ತರಬೇತಿಗೆ ಆಯ್ಕೆಯಾಗಿದ್ರು ಸಮೀಕ್ಷಾ ರೆಡ್ಡಿ. ಧ್ರುವಕುಮಾರ್ ಮತ್ತು ಶೈಲಜಾ ದಂಪತಿಯ ಏಕೈಕ ಪುತ್ರಿಯಾಗಿದ್ರು ಸಮೀಕ್ಷಾ ರೆಡ್ಡಿ. ಪಶು ವೈದ್ಯಕೀಯ ಸಂಬಂಧಿತ ಚಿಕಿತ್ಸೆಯ ತರಬೇತಿಯನ್ನ ಪಡಿತಾ ಇದ್ರು. ಗರ್ಭಿಣಿ ನೀರಾನೆಯ ಆರೋಗ್ಯ ತಪಾಸಣೆಗೆ ಟೆಂಪರೇಚರ್ ಚೆಕ್ ಮಾಡಕ್ಕೆ ಅಂತೇಳಿ ಸಮೀಕ್ಷಾ ಹೋದಂತ ಸಂದರ್ಭದಲ್ಲಿ ಅದು ಏಕಾಏಕಿ ನೀರಾನೆ ದಾಳಿ ಮಾಡಿಬಿಟ್ಟಿದೆ. ಶಿವಮೊಗ್ಗ ಮತ್ತು ಬೆಂಗಳೂರಲ್ಲಿ ಪಶು ವೈದ್ಯಕೀಯ ಪದವಿ ವ್ಯಾಸಂಗವನ್ನ ಸಮೀಕ್ಷಾ ರೆಡ್ಡಿ ಮಾಡಿದ್ರು. ನೀರಾನೆ ದಾಳಿಗೆ ಇದೀಗ ಬಲಿಯಾಗಿದ್ದಾರೆ. ದುರಾದೃಷ್ಟ ಅಂತಂದ್ರೆ ಅವ್ರ ಪೋಷಕರಿಗೆ ಈಕೆ ಒಬ್ಬಳೇ ಮಗಳಿದ್ದಂತೆ. ಸೊ ಈ ರೀತಿ ದುರ್ಘಟನೆಯಿಂದ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾಗ್ತಾ ಇದ್ದಂಗೆ ಪೋಷಕರು ಸಹಜವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ದುಃಖ ಮಡುಗಟ್ಟಿದೆ ಆ ಫ್ಯಾಮಿಲಿಯಲ್ಲಿ. ನೀರಾನೆ ದಾಳಿಗೆ ಪಶು ವೈದ್ಯ ಸಮೀಕ್ಷಾ ಸಾವನ್ನಪ್ಪಿದ್ದಾರೆ. ಪಶು ವೈದ್ಯ ಸಮೀಕ್ಷಾ ಸಾವಿನಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೃಗಾಲಯದ ಪಶು ವೈದ್ಯರಿಗೆ ಎಸ್ಒಪಿ ಪಾಲಿಸಲು ಸೂಚನೆಯನ್ನ ನೀಡಿದೆ. ಚಿಕಿತ್ಸೆ ವೇಳೆ ಕಡ್ಡಾಯವಾಗಿ ಎಸ್ಒಪಿ ಪಾಲನೆ ಮಾಡಬೇಕು, ಕಟ್ಟುನಿಟ್ಟಾಗಿ ಅದನ್ನ ಫಾಲೋ ಮಾಡಬೇಕು. ಪಶು ವೈದ್ಯ ಸಾವಿನ ತನಿಖೆ ಬಗ್ಗೆ 7 ದಿನದಲ್ಲಿ ವರದಿನೂ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಮೃತ ವೈದ್ಯೆಯ ಕುಟುಂಬಕ್ಕೆ ತಕ್ಷಣ ಪರಿಹಾರದ ಭರವಸೆಯನ್ನ ನೀಡಲಾಗಿದೆ. ಮೃಗಾಲಯದ ಪಶು ವೈದ್ಯರಿಗೆ ಎಸ್ಒಪಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನೋ ಸೂಚನೆ ಜೊತೆಯಲ್ಲಿ ಈಕೆಯ ಸಾವಿಗೆ ಈಗ 7 ದಿವಸದಲ್ಲಿ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಮತ್ತೆ ತಕ್ಷಣಕ್ಕೆ ಆಕೆಯ ಕುಟುಂಬಕ್ಕೆ ಪರಿಹಾರದ ಬಗ್ಗೆನೂ ಕೂಡ ಈಗ ಸರ್ಕಾರ ಚಿಂತನೆ ಮಾಡಿದೆ. ಹಾಗಾಗಿ ಪರಿಹಾರದ ಭರವಸೆಯನ್ನು ಕೂಡ ಸರ್ಕಾರದ ಕಡೆಯಿಂದ ಸಮೀಕ್ಷಾ ಫ್ಯಾಮಿಲಿಗೆ ನೀಡಲಾಗಿದೆ. ಸಿಂಹಧಾಮದಲ್ಲಿ ನೀರಾನೆ ದಾಳಿಗೆ ಸಮೀಕ್ಷಾ ಸಾವನ್ನಪ್ಪಿದ್ದಾರೆ.
ಏಕಾಏಕಿ ದಾಳಿ ಮಾಡಿಬಿಟ್ಟಿದೆ. ಟೆಂಪರೇಚರ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಆಕೆನ ಆಸ್ಪತ್ರೆಗೆ ಸೇರಿಸಿದ್ರು, ಆಕೆ ಬದುಕಿ ಉಳಿದಿಲ್ಲ, ಚಿಕಿತ್ಸೆ ಫಲಿಸಲಿಲ್ಲ. ಪೋಷಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ವಿನಯ್, ಈ ಘಟನೆ ಯಾವ ತರ ಆಯಿತು, ಮತ್ತೆ ಸಮೀಕ್ಷಾಗೆ ತೀವ್ರ ರೀತಿಯಲ್ಲಿ ಗಾಯ ಆಗಿತ್ತಾ, ಯಾವ ತರ ದಾಳಿ ಮಾಡಿತ್ತು, ಮತ್ತೆ ಅರಣ್ಯ ಇಲಾಖೆ ಯಾವ ತರ ಎಚ್ಚೆತ್ತುಕೊಂಡಿದೆ? ಪರಿಹಾರ ಅಂತಂದ್ರೆ ಎಷ್ಟು ಮೊತ್ತ ಕೊಡ್ತಾರೆ, ಏನೆಲ್ಲ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ? ಶರ್ಮಿತಾ ಶೆಟ್ಟಿ, ಶಿವಮೊಗ್ಗದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಈಗ ಅರಣ್ಯ ಇಲಾಖೆಯಲ್ಲಿ ಒಂದಿಷ್ಟು ನಿರ್ಲಕ್ಷ್ಯಗಳು ಈಗ ಎದ್ದು ಕಾಣ್ತಾ ಇರೋದು. ಅದರಲ್ಲೂ ಕೂಡ ಇವತ್ತಿನ ಘಟನೆ ಏನಿದೆ, ಇವು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಪ್ರಾಣವೇ ಹೋಗಿದೆ. ಅದರಲ್ಲೂ ಕೂಡ ಯುವ ವೈದ್ಯಾಧಿಕಾರಿಯ ಒಂದು ಪ್ರಾಣ ಹೋಗಿರೋದಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನು ಶಿವಮೊಗ್ಗದ ಸಿಂಹಧಾಮದಲ್ಲಿ ಒಂದು ಏನು ನೀರಾನೆ ಏನು ಪ್ರೆಗ್ನೆಂಟ್ ಇರುತ್ತೆ, ಆ ಪ್ರೆಗ್ನೆಂಟ್ ಇರುವಂತಹ ನೀರಾನೆಯನ್ನ ಆರೋಗ್ಯ ತಪಾಸಣೆಗೋಸ್ಕರ ಕೆಳಗೆ ನೀರಿಗೆ ಇಳಿದಂತಹ ವೈದ್ಯಾಧಿಕಾರಿಯನ್ನ ರಾತ್ರಿ 11 ಗಂಟೆ ವೇಳೆಗೆ ಏನು ನೀರಾನೆ ಅಟ್ಯಾಕ್ ಮಾಡಿ ಸ್ವಲ್ಪ ಗಾಯಗೊಳಿಸಿದೆ ಅಂತ ಆಕೆಯನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ತಂದು ಚಿಕಿತ್ಸೆಯನ್ನ ನೀಡಿದ್ರು ಸಹ ಯಾವುದೇ ಫಲಕಾರಿ ಆಗಿಲ್ಲ. ಸಮೀಕ್ಷಾ ರೆಡ್ಡಿ ಅನ್ನೋರು ಸಾವನ್ನಪ್ತಾರೆ. ಈಗ ಈ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SOP ಏನಿದೆ ಅಂದ್ರೆ ವೈದ್ಯಾಧಿಕಾರಿಗಳು ಜೊತೆಗೆ ಏನು ಅರಣ್ಯ ಅಧಿಕಾರಿಗಳು ಪಾಲಿಸಬೇಕಾದಂತಹ ಏನು ಪ್ರೊಸೀಜರ್ ಇದೆ, ಅದರಲ್ಲೂ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡದೇ ಇರೋದಕ್ಕೆ ಈಗ ಆಕ್ರೋಶ ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಏನು ಶಿವಮೊಗ್ಗದ ಈ ಪ್ರಕರಣ ಏನಿದೆ ಅಂದ್ರೆ ವೈದ್ಯಾಧಿಕಾರಿ 11 ಗಂಟೆಗೆ ಯಾಕೆ ಅಲ್ಲಿಗೆ ಹೋಗಿದ್ರು, ಆಕೆ ಏನು ಇದ್ರು, ಆಕೆಗೆ ವಹಿಸಿರುವಂತ ಕಾರ್ಯ ಅಲ್ಲಿ ಒಂದು ಆಸ್ಟ್ರೇಲಿಯನ್ ಪಕ್ಷಿ ಇರುತ್ತೆ, ಆ ಪಕ್ಷಿಯನ್ನ ನೋಡಿಕೊಳ್ಳೋದಕ್ಕೆ ಮಾತ್ರ ಅವ್ರನ್ನ ನಿಯೋಜನೆ ಮಾಡಿರತ್ತೆ. ಏನು ಈ ಮುರಳಿ ಮನೋಹರನು ಏನು ವೈದ್ಯಾಧಿಕಾರಿ ಹೇಳುವ ಪ್ರಕಾರ ನಾನು ಆಕೆಗೆ ಯಾವುದೇ ರೀತಿಯ ನೀರಾನೆಯನ್ನ ನೋಡ್ಕೊಳ್ಳೋದಕ್ಕೆ ಹೇಳಿರ್ಲಿಲ್ಲ. ಆದ್ರೆ 11 ಗಂಟೆ ರಾತ್ರಿಗೆ ಯಾಕೆ ಆಕೆಯನ್ನ ಕರೆಸಿ ಅಲ್ಲಿ ಚಿಕಿತ್ಸೆನ ಕೊಡಿಸೋದಕ್ಕೆ ಮುಂದಾದ್ರು ಅನ್ನೋದು ಅನುಮಾನವನ್ನು ಕೂಡ ವೈದ್ಯಾಧಿಕಾರಿಯೇ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SOP ಪಾಲನೆ ಆಗದೆ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಟ್ರೈನಿ ಆಗಿರೋದ್ರಿಂದ ಆಕೆಯನ್ನ ಯಾಕೆ ಒಬ್ಬಂಟಿಯಾಗಿ ಬಿಟ್ಟಿದ್ರು. SOP ಪ್ರಕಾರ 2 ಅಧಿಕಾರಿಗಳಾಗಿರ್ಬೋದು, ಹಾಗೆ ಒಂದಿಷ್ಟು ಹೆಲ್ಪರ್ಗಳು ಇರಲೇಬೇಕು, ಜೊತೆಗೆ ವಿಡಿಯೋಗ್ರಫಿ ಆಗ್ಲೇಬೇಕು. ಆದ್ರೆ ಯಾವ್ದು ಕೂಡ ಇಲ್ಲಿ ಆಗಿಲ್ಲ ಅನ್ನೋದು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಶರ್ಮಿತಾ, ಗೊಂದಲದ ಗೂಡಾಗಿದೆ ಈ ಪ್ರಕರಣ. ನೋಡೋಣ 7 ದಿವಸದಲ್ಲಿ ಏನು ವರದಿ ಬರುತ್ತೆ ಅಂತ. ಥ್ಯಾಂಕ್ ಯು ವಿನಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.